ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 49ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 50ನೇ ಅಧ್ಯಾಯವನ್ನು ಶುರು ಮಾಡೋಣ. ದೊಡ್ಡ 2 ದೋಣಿಗಳ ಮೇಲೆ ಹಡಗೊಂದರ ಒಳಗೆ ಬೆಡ್ರೂಮ್, ಕಿಚನ್, ಅಟ್ಯಾಚ್ಡ್ ಬಾತ್ರೂಮ್, ಸಕಲ ಆಧುನಿಕ ಸೌಲಭ್ಯಗಳು ಇರುವಂಥ ಪುಟ್ಟದಾದ ಮನೆಯೊಂದನ್ನು ನಿರ್ಮಿಸಿದರು. ಮತ್ತೊಂದು ಹಡಗಿನ ಸಹಾಯದಿಂದ ಆ ಹಡಗನ್ನು ಸಮುದ್ರದ ಮಧ್ಯೆ ಎಳೆದುಕೊಂಡು ಹೋಗಿ ಮತ್ತೊಂದು ಹಡಗಿಗೆ ಕಟ್ಟಿ ಲಂಗರು ಹಾಕಿ ಇಡೀ ರಾತ್ರಿ ಬಿಟ್ಟು ಬರುತ್ತಿದ್ದರು. ವಿವಾಹಿತರಿಗೆ, ಏಕಾಂತ ಬಯಸುವ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದಂತಹ ಸ್ಥಳ. ನಕ್ಷತ್ರ ನವೀನನನ್ನು ಸೇಫಾಗಿ ಹಡಗಿನ ಒಳಗೆ ಇಳಿಸಿ ದೋಣಿಯವರು ಲಂಗರು ಸುರಕ್ಷಿತವಾಗಿದೆಯೇ ಎಂದು ಸುತ್ತ ಮತ್ತೊಮ್ಮೆ ಪರೀಕ್ಷಿಸಿ ಹಿಂದಿರುಗಿದ್ರು. ಮೆತ್ತನೆ ಹೂಹಾಸಿನಂಥ ವಿಶಾಲವಾದ ಪಲ್ಲಂಗ, ಕಿಟಕಿಗಳಿಗೆ ಇಳಿಬಿಟ್ಟ ಶ್ವೇತವರ್ಣದ ಪರದೆಗಳು ಅಲೆಗಳ ಜೊತೆ ಸೇರಿ ಹಾರಾಡ್ತಾ ಇದ್ವು. ಸುಸಜ್ಜಿತವಾದ ಕಿಚನ್, ಹಡಗಿಗೆ ಬಡಿಯುತ್ತಿದ್ದ ಅಲೆಗಳ ಏರಿಳಿತಕ್ಕೆ ಸುತ್ತ ನೀರಿನ ಮಧ್ಯೆ ಇದ್ದುದರಿಂದ ಮೊದಮೊದಲು ನಕ್ಷತ್ರ ಹೆಜ್ಜೆ ಇಟ್ಟರೆ ಬಿದ್ದು ಬಿಡುವೇನೇನೋ ಎಂಬಂತೆ ಬೆದರುತ್ತಲೇ ಮನೆಯನ್ನು ಒಂದು ಸುತ್ತು ನೋಡಿ ಬಂದಿದ್ಲು. ಪ್ರತಿ ಪ್ರೇಮಿಯು ಬಯಸುವಂಥ ಏಕಾಂತ ಅದು. ತಣ್ಣಗೆ ಬೀಸುತ್ತಿದ್ದ ಕುಳಿರ್ಗಾಳಿ, ತಿಳಿ ನೀಲಿ ಮಂದ ಬೆಳಕು, ಹೊರಗೆ ಹಾಲಿನಂಥ ಬೆಳದಿಂಗಳು, ಎದುರಿಗೆ ಮನದಿನಿಯ ನಾಚಿ ನೀರಾಗಿದ್ದಳು ನಕ್ಷತ್ರ. ಅಲೆಗಳ ರಭಸಕ್ಕೆ ಬೆದರಿದ ಹರಿಣಿಯಂತೆ ಕಾಣುತ್ತಿದ್ದ ನಕ್ಷತ್ರಳ ಬಳಿ ಬಂದ ನವೀನ್, ಸಮುದ್ರದ ಮೇಲೊಂದು ಮನೆಯ ಮಾಡಿ ಅಲೆಗಳಿಗೆ ಹಂಜಿದರೆ ಹೇಗೆ? ಏನೂ ಆಗಲ್ಲ, ನಾನಿಲ್ವಾ, ಹೆದರೋದ್ಯಾಕೆ? ಬೆಳಗ್ಗೆವರೆಗೂ ಯಾರೂ ಬರಲ್ಲ, ನಾವಿಬ್ರೇ. ಲವ್ ಯು ಚುಕ್ಕಿ ಅಂದ ನಾನಿದ್ದೇನೆಂದು ಇಣುಕುತ್ತಿದ್ದ ಬಡ ನಡುವನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾ. ನವಿ ಪ್ಲೀಸ್. ಸಣ್ಣಗೆ ಉಸುರಿದಳು. ತಂಪಾದ ಕುಳಿರ್ಗಾಳಿಯ ಜೊತೆ ನಾಚಿಕೆ ಮುಖದ ಮೇಲೆ ಲಾಸ್ಯವಾಡುತ್ತಿತ್ತು. ಉಪವಾಸದೂರಿನಲ್ಲಿ ಅಗುಳಿಲ್ಲದ ತಟ್ಟೆಯಲ್ಲಿ ಅಕ್ಷಯವಾದ ಅಮೃತದ ತುತ್ತಂತೆ ನೀನು. ಹೊಟ್ಟೆ ಬಿರಿಯುವಂತೆ ಭಕ್ಷಾನ್ನಗಳ ಉಣ್ಣುವ ಬಕಾಸುರನಲ್ಲ ಇವ. ನನಗೆಂದೇ ಮೀಸಲಿರುವ ಎಡೆಯಲ್ಲಿ ತುತ್ತೊಂದ ಸವಿಯುವಂತೆ ನೀನೊಂದು ಪ್ರೀತಿಯ ಮುತ್ತು ಸಾಕು ಎನ್ನುತ್ತಾ ಅದುರುವ ಅದರಗಳ ಮೇಲೆ ಗಾಢ ಮುದ್ರೆಯೊಂದನ್ನು ಒತ್ತಿ ದೂರ ಸರಿದು ನಿಲ್ಲುತ್ತಾ, ಮಾರ್ನಿಂಗಿಂದ ಬೂಟವರು ಕಾಲ್ ಮಾಡ್ತಾಯಿದ್ರು, ನಿನಗೆ ಗೊತ್ತಾಗಬಾರ್ದು ಅಂತಾನೆ ದೂರ ಹೋಗಿ ಮಾತಾಡ್ತಾ ಇದ್ದೆ. ಸಾರಿ, ನಿನಗೆ ಕೋಪ ಬಂದಿತ್ತು ಅಂತ ಗೊತ್ತು ಅಂತ ನವೀನ್ ಹೇಳಿದ. ಇಡಿಯಟ್ ಎಂದಳು ಎದೆಗೂಡಿನ ಮೇಲೆ ಗುದ್ದುತ್ತಾ. ನವಿ ಸಖತ್ತಾಗಿದೆ, ಮಾರ್ನಿಂಗಿಂದ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದೀಯಾ. ಲವ್ ಯು ಅಂದಳು ಕುತ್ತಿಗೆಗೆ ಜೋತು ಬೀಳುತ್ತಾ. ಮೌನದೆದೆ ಸೀಳಿಕೊಂಡು ಬರುವ ಮಾತುಗಳಿಗಿಂತ ಉಮ್ಮಳಿಸಿ ಬರುವ ಕಣ್ಣೀರಿನದೇ ಮೇಲ್ಪಂಕ್ತಿಯಂತೆ ಖುಷಿಗೆ ಕಣ್ಣಂಚು ಒದ್ದೆಯಾಗಿತ್ತು. ಚುಕ್ಕಿ, ನಿನ್ನ ಆಸೆ ಏನು ಹೇಳಲೇ ಇಲ್ಲ? ಅದೇನಿರ್ಬೋದು ಅಂತ ಕಾತರನಾಗಿ ಕಾಯ್ತಾ ಇದ್ದೀನಿ ತಬ್ಬುತ್ತಾ ಕೇಳಿದ ನವೀನ್. ಶ್ ಎಂದು ಬಾಯಿ ಮುಚ್ಚುತ್ತಾ ಎದೆಗೊರಗಿದಳು. ಅನುಕ್ಷಣವು ತನ್ನೆಸರಲ್ಲಿ ಮಿಡಿಯುವ ಬಡಿತವ ಕೇಳಿಸಿಕೊಳ್ಳುತ್ತಾ. ಚುಕ್ಕಿ ಪ್ಲೀಸ್ ಹೇಳ್ತೀಯಾ? ಹೇಳಲ್ವಾ? ಕಾಯ್ತಿದ್ದೀನಿ, ಇನ್ನೂ ಕಾಯಿಸ್ಬೇಡ ತಲೆ ನೇವರಿಸುತ್ತಾ ಕೇಳಿದ. ಅವನಿಗೂ ಮೌನವೇ ಹಿತವೆನಿಸಿತ್ತು. ಆಡಿದಷ್ಟು ಉದ್ಭವವಾಗುತ್ತಿರುವ ಪಿಸುನುಡಿಗಳು, ಮುಗೆದಷ್ಟು ಉಲ್ಬಣವಾಗುತ್ತಿರುವ ಸಾಂಗತ್ಯದ ಬಯಕೆ. ಅದೆಷ್ಟೊತ್ತು ಹಾಗೆ ತಬ್ಬಿ ನಿಂತಿದ್ದರೋ ಅರಿವಾಗಲಿಲ್ಲ. ಚಲಿಸುತ್ತಿದ್ದ ಹುಣ್ಣಿಮೆಯ ಚಂದ್ರ ಕೂಡ ಅರೆಘಳಿಗೆ ಅವಕ್ಕಾಗಿ ನಿಂತಿದ್ದ. ಇದ್ದು ಬಿಡುವೆನು ಹೀಗೆ ಸಿಕ್ಕ ಅವಕಾಶಗಳ ಉಪಯೋಗಿಸದೆ, ಗಾಳಿಗೆ ತೂರುತ್ತಾ ಹೇಳದೆ ಅರ್ಥವಾಗಿರುವ ಮತ್ತೊಮ್ಮೆ ಹೇಳುವ ಹುಸಾಬರಿ ಯಾಕೆನ್ನುವ ಸೋಮಾರಿಯಂತೆ. ಚುಕ್ಕಿ, ನನಗೊಂದು ಆಸೆ, ನೆರವೇರಿಸ್ತೀಯಾ? ನಿಧಾನವಾಗಿ ಕೇಳಿದ್ದ ನವೀನ್. ಹ್ಞೂ ಎಂದು ಹೂಗುಟ್ಟಿದಳು. ಬಾಯಿಲ್ಲಿ ಎನ್ನುತ್ತಾ ಹಿಡಿತವನ್ನು ಸಡಿಲಗೊಳಿಸಿ ಪಲ್ಲಂಗದ ಕಡೆ ಕರೆದೊಯ್ದು ಕೂತ್ಕೋ ಅಂದ. ಮಂತ್ರಮುಗ್ಧಳಂತೆ ಕುಳಿತಳು. ಮಗುವಂತವಳ ಮಡಿಲಲ್ಲಿ ಮಗುವಾಗಿ ಮಲಗುತ್ತಾ, ಪ್ರತಿದಿನದ ಬೆಳಗು ನಿನ್ನ ಮುಖ ನೋಡಿದ ಮೇಲೆ ನನಗೆ ಬೆಳಗಾಗಬೇಕು ಅಂದ. ತಲೆ ಕೂದಲಲ್ಲಿ ಕೈಯಾಡಿಸುತ್ತಾ ತುಸುಬಾಗಿ ಹಣೆಗೆ ಮುತ್ತಿಟ್ಟಳು. ಈಗಾದರೂ ಹೇಳೆ ನಿನ್ನ ಆಸೆನಾ ಅಂದ ಎದ್ದು ಪಲ್ಲಂಗದ ಮೇಲೆ ಅಂಗಾತ ಮಲಗುತ್ತಾ. ಪ್ರತಿ ಇರುಳು ನಿನ್ನೆದೆಯ ಹಾಸಿಗೆಯಲ್ಲಿ ತಲೆ ಇಟ್ಟು ವಿರಮಿಸಿದರೆ ಸಾಕು, ಇದ್ದು ಬಿಡುವೆನು ಮಂಪರು ನಿದ್ದೆಗಣ್ಣಿನಲ್ಲಿರುವ ಆಲಸಿಯಂತೆ ನಿನ್ನೆದೆ ಮೇಲೆ. ಸಾಂಗತ್ಯದ ಹಿತ ಅನುಭವಿಸುತ್ತಾ ಇನ್ನೊಂದಷ್ಟು ಗಳಿಗೆ ಪಿಸುನುಡಿಯಲ್ಲಿ ನುಡಿದಿದ್ದಳು. ಇದ್ದು ಬಿಡುವೆನು ನಾನು ಕೂಡ ಹೀಗೆ ಜಗದ ಪರಿವೇ ಇಲ್ಲದೆ, ನಿದ್ದೆಯಲ್ಲಿರುವವಳಿಗೆ ಎಚ್ಚರವಾಗದಿರಲೆಂದು ಮೌನವಾಗಿ ತಲೆ ನೇವರಿಸುತ್ತಾ ತನ್ನೆಲ್ಲ ಭಾವಗಳ ಬಿಡಿಸುತ್ತಾ. ಹಿಡಿಯಷ್ಟು ಹೃದಯ ತುಂಬಿ ಬಂದಿತ್ತು. ಪ್ರೀತಿಯಿಂದ ನೆತ್ತಿ ಮೇಲೆ ಮುತ್ತಿಡುತ್ತಾ ಲವ್ ಯು ಮೈ ಲೈಫ್. ಹಸಿವು ನೀರಡಿಕೆಗಳು ಗಾವುದ ದೂರ ಅರಿವಿಲ್ಲದೆ ಓಡಿದ್ದವು. ಎದೆ ಮೇಲಿಂದ ಸರಿದು ಎದ್ದು ಕೂರುತ್ತಾ, ನಿನ್ನ ತಲೆಯಲ್ಲಿ ಈ ಐಡಿಯಾ ಹೇಗೆ ಬಂತು ಕೇಳಿದ್ಲು ನಕ್ಷತ್ರ. ಸುಮ್ಮನೆ
ಹೀಗೆ ಸಮಥಿಂಗ್ ಡಿಫ್ರೆಂಟ್ ಆಗಿರಬೇಕು ಅಂತ ಅನ್ನಿಸ್ತು ಅಷ್ಟೇ, ಭುಜ ಕುಣಿಸುತ್ತಾ ಹೇಳಿದ ತಾನು ಎದ್ದು ಕೂರುತ್ತಾ. ಇದ್ದ ಅಳುಕು ಮಾಯವಾಗಿತ್ತು ನಕ್ಷತ್ರಳಿಗೆ. ಮನಸ್ಸು ಹರ್ಷಿಸಿತ್ತು. ಅಲೆಗಳ ಭಯ ಕಣ್ಮರೆಯಾಗಿತ್ತು. ಕಿಟಕಿಯ ಬಳಿ ನಿಂತು ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕೇರುತ್ತಾ ಬೆಳ್ನೊರೆಯಂತೆ ಭೋರ್ಗರೆಯುವ ಕಡಲನ್ನು ನೋಡುತ್ತಾ ಮನಸಾರೆ ಮಾತನಾಡುತ್ತಾ ಊಟ ಮುಗಿಸಿದ್ರು. ನಿದ್ರಾದೇವಿ ತನ್ನಿರುವಿಕೆಯ ಸಾಬೀತುಪಡಿಸಿದಂತೆ ಕಣ್ರೆಪ್ಪೆಗಳು ಸಣ್ಣವಾದಾಗ ಬೆಡ್ ಮೇಲೆ ಮಲಗಿಸಿ ತಲೆ ನೇವರಿಸಿ ಹೊದಿಕೆ ಹೊದಿಸಿ ತಾನು ಸೋಫಾದಲ್ಲಿ ಮಲಗ್ತೀನಿ, ನಿಶ್ಚಿಂತೆಯಾಗಿ ಮಲಗು ಅಂತ ಹೇಳ್ದ. ಅವಳ ಖುಷಿಯಲ್ಲೇ ತನ್ನ ಖುಷಿ ಎಂಬಂತೆ ನೆಮ್ಮದಿಯಾಗಿ ಕಣ್ಮುಚ್ಚಿದವನ ಕಡೆ ನೋಡುತ್ತಾ ಭೋರ್ಗರೆವ ಸಮುದ್ರದ ನಡುವೆಯೂ ನೆಮ್ಮದಿಯಾಗಿ ನಿದ್ರಿಸುವಂತೆ ಆಸರೆಯಾದವ ಇವನೆಂದರೆ ಆಸರೆ. ಅಪ್ಪುಗೆಗಳಿಗೆ ನೂತನ ಪರಿಕಲ್ಪನೆ ಕೊಟ್ಟವ, ಹೆಜ್ಜೆ ಸಪ್ಪಳಗಳಿಗೂ ನಾಡಿ ಮಿಡಿತವ ಕಲಿಸಿದವ ನನ್ನವನಿವ ಎಂಬ ಹೆಮ್ಮೆಯಿಂದ ನೆಮ್ಮದಿಯಾದ ನಿದಿರೆಗೆ ಜಾರಿದಳು ನಕ್ಷತ್ರ. ಸೂರ್ಯಾಸ್ತದ ರಶ್ಮಿ ತೀರದಲ್ಲಿರುವ ಸೋಮೇಶ್ವರ ಲಿಂಗದ ಮೇಲೆ ಬೀಳುವಂತೆ ಸೂರ್ಯೋದಯದ ಮೊದಲ ರಶ್ಮಿ ನಕ್ಷತ್ರಳನ್ನೇ ಮೊದಲು ಸ್ಪರ್ಶಿಸಿದಂತೆ ಮುಖದ ಮೇಲೆ ಬಿದ್ದ ಸೂರ್ಯನ ಬೆಳಕಿನಿಂದ ಎಚ್ಚರವಾದಳು. ನವಿ ನಿಧಾನವಾಗಿ ಕೂಗಿದ್ದಳು. ಮತ್ತೆ ಅವನ ಆಸೆಯನ್ನು ನೆನೆದು ತಾನೇ ಎದ್ದು ಬಳಿ ಹೋಗಿ ಎಬ್ಬಿಸಿದಳು. ಗುಡ್ ಮಾರ್ನಿಂಗ್, ಓಟವ್ರು ಎಷ್ಟು ಗಂಟೆಗೆ ಬರ್ತಾರೆ ಕೇಳಿದ್ಲು. ಗುಡ್ ಮಾರ್ನಿಂಗ್ ಚುಕ್ಕಿ ಎನ್ನುತ್ತಾ ಮೊಬೈಲ್ ನೋಡಿ 6 ಗಂಟೆ ಆಗಿದೆ, ಆಗಲೇ 6:15 ಬರ್ತಾರೆ, ಹೋಗು ಫ್ರೆಶ್ ಅಪ್ ಆಗುವ ಅಂತ ಅಂದ. ನಿತ್ಯ ಕರ್ಮಗಳನ್ನು ಮುಗಿಸಿ ಬರುವಷ್ಟರಲ್ಲಿ ಬಿಸಿ ಬಿಸಿ ಹಬೆಯಾಡುವ ಕಾಫಿ ಸಿದ್ಧವಾಗಿತ್ತು. ಕಾಫಿ ಕುಡಿದು ಮುಗಿಸುವಷ್ಟರಲ್ಲಿ ಬೋಟ್ನವರು ಕರೆದೊಯ್ಯಲು ಬಂದಿದ್ದರು. ತೀರ ತಲುಪಿ ವಿದಾಯ ಹೇಳಿ ಕಾರು ಹತ್ತಿದ್ದರು ಇಬ್ಬರು. ಹಗಲಲ್ಲಿ ಮತ್ತೊಮ್ಮೆ ಬೈಂದೂರಿನ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಕಾಟೇಜ್ ತಲುಪಿ ಕಾರ್ ಪಾರ್ಕ್ ಮಾಡಿ ಮೆಟ್ಟಿಲೆತ್ತುವಾಗ ಮತ್ತೊಂದು ಕಡೆ ಶರದಿ ಸತಿ ಮೆಟ್ಟಿಲನ್ನು ಹತ್ತುತ್ತಿದ್ದರು. ಅಲ್ನೋಡು ಎಂದು ತೋರಿಸಿದಳು ಶರದಿ ಹಗುರಾಗಿದ್ದಂತೆ. ಬಂದ್ಯಾ ಎನ್ನುತ್ತಾ ತಬ್ಬಿಕೊಂಡಳು ಶರದಿ. ಪ್ರಫುಲ್ಲವಾದಂತೆ ಕಂಡರು ನಕ್ಷತ್ರ ನವೀನ್ ಇಬ್ಬರು. ಎಲ್ಲೋಗಿದ್ರಿ ನೀವು ಎಂದಳು ನಕ್ಷತ್ರ. ಮಾರ್ನಿಂಗ್ ಜಾಗಿಂಗ್ ಹೋಗಿದ್ವಿ. ಶರದಿಗೆ ತೀರಾ ಅಂದರೆ ಇಷ್ಟೊಂದು ಇಷ್ಟ ಅಂತ ಗೊತ್ತಿರಲಿಲ್ಲ ಅಂದ ಸತಿ. ಇಲ್ಲೇ ಯಾವುದಾದ್ರೂ ಕಂಪ್ನಿ ಇದ್ರೆ ನೋಡೋ ಅಂದ ನವೀನ್ಗೆ ಹೊಡೆದು. ನೀವೆಲ್ಲೋಗಿದ್ರಿ ಸತಿ ಕೇಳಿದ್ದ. ಅದನ್ನು ನಿನ್ನ ತಂಗಿ ಬಾಯಲ್ಲೇ ಕೇಳು ಎಂದ ನವೀನ್. ಅಣ್ಣ ಒಳಗೆ ಹೇಳ್ತೀನಿ ಬನ್ನಿ, ಎಲ್ರಿಗೂ ಒಟ್ಟಿಗೆ 2 ಸರ್ತಿ ಹೇಳೋಕ್ಕಾಗಲ್ಲ ಎಂದಳು ನಕ್ಷತ್ರ. ರೂಮಿನ ಡೋರ್ ತೆಗೆದ ಸತಿ, ಯತಿ, ಸ್ನೇಹ ಇನ್ನೂ ಗಾಢ ನಿದ್ರೆಯಲ್ಲಿದ್ದರು. ಒಂದೇ ನೆಗೆತಕ್ಕೆ ಯತಿ ಮಗ್ಗಿಲಿಗೆ ನೆಗೆದು ಕಚ್ಚಗುಳಿ ಕೊಟ್ಟು ಯತಿಯನ್ನು ಎಬ್ಬಿಸಿದ ನವೀನ್. ಪಕ್ಕದಲ್ಲಿ ಏನೋ ಬಿದ್ದಂತಾಗಿ ತಡಬಡಾಯಿಸುತ್ತಾ, ಸ್ನೇಹ ಮರದಿಂದ ಬಿದ್ರಾ, ಏನೂ ಆಗಲಿಲ್ಲ ತಾನೇ ನಿದ್ರೆಗಣ್ಣಲ್ಲಿ ಕನವರಿಸುತ್ತಾ ಎದ್ದಳು. ಓ, ಕನಸಲ್ಲೂ ನಿಲ್ಲದ ಕನವರಿಕೆಗೆ ಸ್ನೇಹ ಎಂದು ಹೆಸರು. ಸ್ನೇಹಳ ಕಿವಿಯಲ್ಲಿ ಕೂಗಿದಳು ನಕ್ಷತ್ರ. ಬಿಡೆ, ಇನ್ನೂ ನಿದ್ದೆ ಬರ್ತಿದೆ ಎಂದಳು ಸ್ನೇಹ ಮುಸು ಕೆಳೆದುಕೊಳ್ಳುತ್ತಾ. ಅವರಾಗಲೇ ಜಾಗಿಂಗ್ ಹೋಗಿ ಬಂದಿದ್ದಾರೆ, ನೀನು ಇದ್ದೀಯಾ ಸೋಂಬೇರಿ ಅಂದಳು ನಕ್ಷತ್ರ. ಥೂ, ಇವನಿಂದ ಯಾವ ಕಡೆಗೆ ಎದ್ನೋ ಗೊತ್ತಾಗಲಿಲ್ಲ ಎಂದು ಮತ್ತೆ ಮಲಗಲು ಹೋದ ಯತಿಗೆ, ಅಣ್ಣ ಎಡಗಡೆ ಮಕ್ಕಳಲ್ಲಿ ಎದ್ರೆ ಬೆಡ್ ಕಾಫಿ ಮಾಡಿಕೊಟ್ರೆ ಪರಿಹಾರ ಆಗುತ್ತಂತೆ, ಹಾಗಂತ ಮಾಳ್ವಾಸ್ನಲ್ಲಿ ಸ್ನೇಹಮಯಿ ಮಾತೆಯವರು ಹೇಳ್ತಿದ್ರು ಎಂದಳು ನಕ್ಷತ್ರ. ನೀವಿಬ್ಬರೂ ಇಲ್ಲದೆ ರೂಮ್ ಪ್ರಶಾಂತವಾಗಿ ಸೈಲೆಂಟಾಗಿತ್ತಪ್ಪ ಅಂದ ಯತಿ ಬಲಮಗ್ಗುಲಲ್ಲಿ ಹೇಳುತ್ತಾ. ಮಾಳ್ವಾಸ್ ಎಷ್ಟು ಮೆಮೊರೀಸ್ ಅಲ್ವಾ ನಕ್ಷು ಅಂದಳು ಶರದಿ. ನಕ್ಷತ್ರ ಕೂಡ ನೆನಪಿಗೆ ಜಾರಿದ್ರು. ಸ್ನೇಹ ಕೂಡ ಎದ್ದು ಕುಳಿತು ಮೆಮೊರೀಸ್, ಮೂವರು ಸಿಕ್ಕಿದೆ ಮಾಳ್ವಾಸ್ನಲ್ಲಿ. ಶರದಿ ಶುರುನಲ್ಲಿ ಯಾರತ್ರನೂ ಮಾತಾಡ್ತಾನೆ ಇರಲಿಲ್ಲ. 3 ಜನನೂ ಒಂದೇ ಡೆಸ್ಕ್ನಲ್ಲಿದ್ವಿ. ಮಾತಾಡಿಸ್ಬೇಕು ಅಂತಾನೆ ಮಧ್ಯೆ ಕೂರಿಸ್ಕೊಂಡು ಇಬ್ಬರು ಮಾತಾಡ್ತಾ ಇದ್ವಿ ಅಂತ ಹೇಳಿದ್ಲು. ನೆನಪಿದೆಯಾ ಶರು, ಸೋಷಿಯಲ್ ಪೀರಿಯಡ್ನಲ್ಲಿ ಸರ್ ಬೋರ್ಡ್ಗೆ ತಿರುಗಿಸಿದಾಗ ಚೆರ್ರಿ ಫ್ರೂಟ್ ತಿಂತಿದ್ವಿ ಅಂದಳು ನಕ್ಷತ್ರ ಬಾಯಲ್ಲಿ ಚೆರ್ರಿ ಇರುವಂತೆ ಆಸ್ವಾದಿಸುತ್ತಾ. ಆ ಸ್ಕೂಲ್ ಮುಂದಿರೋ ಐಸ್ ಕ್ರೀಮ್ ಕಾಡಿಲ್ಲಿ ಲಂಚ್ ಬಾಕ್ಸ್ನಲ್ಲಿ ಐಸ್ ಕ್ಯೂಬ್ ತಂದು ಎಲ್ರಿಗೂ ಹಾಕ್ತಿದ್ರಿ ನೀವಿಬ್ಬರು. ಮಿಸ್ಸಿಗೆ ಗೊತ್ತಾಗಿ ಲಂಚ್ ಬಾಕ್ಸ್ ಚೆಕ್ ಮಾಡೋಕ್ಕೆ ಬಂದಾಗ ವಿಂಡೋಸಿಂದ ಲಂಚ್ ಬಾಕ್ಸ್ ಎಸ್ತಿದ್ರಿ. ಶರದಿ ಕೂಡ ಉತ್ಸುಕಳಾದಳು. ಸುಶೀಲಾ ಮಿಸ್ಗೆ ಬಳೆ ಕಂಪಲ್ಸರಿ ಹಾಕಬೇಕಾಗಿತ್ತು ನಾನು. ನಕ್ಷು ಹಾಕ್ತಾ ಇರಲಿಲ್ಲ. ಶರು ಕೈಲಿದ್ದ ಬಳೆನೇ ಹಾಕ್ಕೊಂಡು ಹೋಗ್ತಿದ್ವಿ. ಮಿಸ್ ಮುಂದೆ ಶರು ಅವಾಗಿಂದನೇ ನಮ್ಮನ್ನು ಕಾಪಾಡೋಳು ಸ್ನೇಹ ಹೇಳಿದ್ಲು. ಓಹೋ, ನಿಮ್ಮೆಲ್ಲ ತರಲೆಗಳಿಗೆ ಪಾಪ ಶರದಿ ಕಾವಲು ಅಂತಾಯಿತು. ಸತಿ ದನಿ ಸೇರಿಸಿದ್ದ. ಫ್ರೀ ಪೀರಿಯಡ್ ಇದ್ದರೆ ಹಾಡು ಹೇಳು ಅಂತ ಕಾಟ ಕೊಡೋರು. ಹಾಡು ಹೇಳಕ್ಕೆ ಶುರು ಮಾಡಿದ್ರೆ ಸ್ನೇಹ ನಕ್ಷು ಡ್ಯಾನ್ಸ್ ಮಾಡೋರು. ಇಬ್ಬರಿಗೂ ಡ್ಯಾನ್ಸಲ್ಲಿ ಒಳ್ಳೆ ಕೋಆರ್ಡಿನೇಷನ್ ಇದೆ ಅಂದಳು ಶರದಿ. ಮುಗಿದಷ್ಟು ಮೆಮೊರಿಗಳ ಸಾಗರ ಮಾಳ್ವಾಸ್. ಮಿಸ್ ಯು ಲಾಟ್ ಮಾಳ್ವಾಸ್, 3 ಗೆಳತಿಯರು ತಬ್ಬಿಕೊಳ್ಳುತ್ತಾ ಹೇಳಿದರು. ನಕ್ಷು ಎಕ್ಸಾಮ್ ಸ್ಟಡೀಸ್ ಟೆನ್ಷನಲ್ಲಿ ನಾವು ಡ್ಯಾನ್ಸ್ ಮಾಡೇ ಇಲ್ಲ ಅಲ್ವಾ, ರಿಲ್ಯಾಕ್ಸೇಷನ್ಗೆ ಲೆಟ್ಸ್ ಡ್ಯಾನ್ಸ್ ಅಂದಳು ಸ್ನೇಹ. ಇರೇ, ನಾವಿಬ್ಬರೇ ಬೇಡ, ಬೀಚ್ ಪಕ್ಕನೇ ಇದ್ದೀವಲ್ಲ, ಎಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಮಾಡೋಣ, ವಿಡಿಯೋ ಮಾಡಿಸೋಣ ಅಂದಳು ನಕ್ಷತ್ರ. ಅಂದಹಾಗೆ ನೀವೆಲ್ಲಿ ಹೋಗಿದ್ರಿ ಕೇಳಿದ್ಲು ಸ್ನೇಹ. ನಾವು ಬೈಂದೂರಿಗೆ ಹೋಗಿದ್ವಿ. ಸಮುದ್ರದ ಮಧ್ಯೆ ಬೋಟ್ನಲ್ಲಿ ಪುಟ್ಟದಾಗೊಂದು ಲಕ್ಸುರಿಯಸ್ ಹೋಮ್ ಮಾಡಿದ್ದಾರೆ.
ಎಷ್ಟು ಸಖತ್ತಾಗಿದೆ ಗೊತ್ತಾ, ಯಾವ ಕಡೆ ನೋಡಿದ್ರೂ ಹುಣ್ಣಿಮೆಲಿ ಭೋರ್ಗರೆವ ಸಮುದ್ರ. ನಾವಿಬ್ಬರೇ ಇದ್ವಿ. ಐಲ್ಯಾಂಡ್ ಕರ್ಕೊಂಡು ಹೋಗ್ಬೋದು ಅಂತ ಗೆಸ್ ಮಾಡಿದ್ದೆ, ಬಟ್ ಇಂಥ ಮೆಮೊರಬಲ್ ಆಗಿ ಕರ್ಕೊಂಡು ಹೋಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಮೊದಲು ಅಲೆಗಳು ಬಡಿದಾಗ ಭಯ ಆಯಿತು. ದೋಣಿ ಮಗುಚ್ಕೊಂಡ್ರೆ, ಬೋಟ್ ಮುಳುಗೋದ್ರೆ, ಹೀಗೆ ಏನೇನೋ. ಆಮೇಲೆ ಇಟ್ಸ್ ನಾರ್ಮಲ್. ಅಲೆಗಳ ಏರಿಳಿತ ತೊಟ್ಲಲ್ಲಿ ಮಲಗಿರೋ ಮಗುನ ತೂಗ್ತಿರೋ ಥರ ಫೀಲ್ ಆಗೋದು. ಕಡಲ ರಕ್ಕಸಿ ಅಂತ ಭೋರ್ಗರೆವ ಅಲೆಗಳ ಮಧ್ಯೆ ಕೂಡ ತಾಯಿ ಮಡಿಲಲ್ಲಿ ಇರೋ ಅಷ್ಟು ನೆಮ್ಮದಿಯಾಗಿ ನಿದ್ರೆ ಬಂತು. ಸಚ್ ಎ ಬ್ಯೂಟಿಫುಲ್ ಫೀಲ್. ಮತ್ತೊಮ್ಮೆ ಕಣ್ಮುಚ್ಚಿನೇ ನೆದಳು ನಕ್ಷತ್ರ ಕಳೆದ ರಾತ್ರಿಯನ್ನು. ಸೂಪರ್, ಯು ಆರ್ ದ ಕ್ರಿಯೇಟರ್. ನವೀನ್, ಇವತ್ತಿನ ಪ್ರೋಗ್ರಾಮ್ ಏನು ಹೇಳಲೇ ಇಲ್ಲ, ಸರ್ಪ್ರೈಸ್ ಅಂದಿದ್ರಿ ಕೇಳಿದ್ಲು ಸ್ನೇಹ. ಹುಣ್ಣಿಮೆ ಚಂದ್ರನ ಉಪ್ಪರಿಗೆಯಲ್ಲಿ ಇದ್ದು ಬಂದಂತಿದ್ದ ನಕ್ಷತ್ರಗಳ ಕಣ್ಣಲ್ಲಿದ್ದ ಖುಷಿ ನೋಡಿ ಸಮಾಧಾನವಾಗಿತ್ತು. ಇವತ್ತು ನೇತ್ರಾಣಿ ಐಲ್ಯಾಂಡ್ಗೆ ಹೋಗೋಣ. ಸ್ನೇಹ, ನಿನಗೂ ಸ್ಕೂಬಾ ಡೈವಿಂಗ್ ಇಷ್ಟ ಅಲ್ವಾ ಎಂದ ನವೀನ್. ಸ್ಕೂಬಾ ಡೈವಿಂಗ್ ಇಷ್ಟನಾ ಅಂತ ಕೇಳ್ತೀರಾ? ಖುಷಿಯಿಂದ ಕುಣಿದಾಡಿದ್ದಳು ಸ್ನೇಹ. ಮರ ಹತ್ತಕ್ಕೆ ಬರಲ್ಲ, ಸ್ಕೂಬಾ ಡೈವಿಂಗ್ ಬರ್ತೀಯಾ? ಯತಿ ಪ್ರಶ್ನಾರ್ಥಕವಾಗಿ ಕೇಳಿದ್ದ. ಏನು, ಈ ಕೋತಿಗೆ ಮರ ಹತ್ತಕ್ಕೆ ಬರಲ್ವಾ? ಯಾರು ಹೇಳಿದ್ದು? ಈ ಡೌರಾಣಿನ ತೆಂಗಿನ ಮರ ಬೇಕಾದರೂ ಹತ್ತುತ್ತಾಳೆ, ಹಾಗೆ ಸ್ವಿಮ್ಮಿಂಗ್ ಕೂಡ ಬರುತ್ತೆ ಅಂದಳು ಶರದಿ. ಸುಮ್ಮನಿರೆ, ನಿಂತರೆ ನಾವು ಚೂರು ಒಳ್ಳೆಯವ್ರ ಥರ ತೋರಿಸ್ಕೊಳ್ಳೋಣ ಅಂದರೆ ಅಡ್ಗಾಲ್ ಹಾಕಬೇಡ ಅಂದಳು ಸ್ನೇಹ ಡ್ರೆಸ್ಸಿಂಗ್ ರೂಮ್ ಕಡೆ ಹೋಗುತ್ತಾ. ನಾನು ಬರಲ್ಲಪ್ಪ, ಭಯ ಆಗುತ್ತೆ, ಆಚೆ ಕೂತಿರ್ತೀನಿ ಅಂದಳು ಶರದಿ. ನಕ್ಷತ್ರ ಕೂಡ ನನಗೂ ನೀರೊಳಗೆ ಭಯ ಆಗುತ್ತೆ, ನೀವೇ ಹೋಗಿ ಬನ್ನಿ ಅಂದಳು. ಏನು ಭಯ ಆಗಲ್ಲ ಅಮ್ಮು, ಸೇಫ್ಟಿ ಪ್ರಿಕಾಷನ್ಸ್ ಇರುತ್ತೆ. ಓಲೈಸಲು ಯತ್ನಿಸಿದರೂ ಅವಳು ಸುತರಾಮ್ ಒಪ್ಪಲೇ ಇಲ್ಲ. ಎಲ್ಲರೂ ರೆಡಿಯಾಗಿ ಮತ್ತೆ ಬೈಂದೂರು ತಲುಪಿದರು. ಈ ಬಾರಿ ನಕ್ಷತ್ರ ಎಲ್ಲರಿಗೂ ಗೈಡ್ ಆಗಿದ್ದಳು. ಸುಮನಾ ನದಿಯ ಸಂಗಮ ಸ್ಥಳ ತಲುಪಿ ಅಲ್ಲಿಂದ ಬೋಟ್ನಲ್ಲಿ ನೇತ್ರಾಣಿ ಐಲ್ಯಾಂಡ್ ತಲುಪಿದ್ದರು. ಸ್ಕೂಬಾ ಡೈವಿಂಗಿಗೆ ಅವಶ್ಯಕವಿದ್ದ ಸೇಫ್ಟಿ ಕಿಟ್ ಧರಿಸಿ ಸತಿ, ನವಿ, ಯತಿ, ಸ್ನೇಹ, ಶ್ರೀಧರ್, ಲೋಕಿ ರೆಡಿಯಾದರೆ ನವೀನನ್ನು ಸೈಡಿಗೆ ಕರೆದು ಹುಷಾರು ಕಣೋ ಸ್ನೇಹ, ನೀವು ಬರೋವರೆಗೂ ನಮಗೆ ಸಮಾಧಾನ ಇರಲ್ಲ ಸಣ್ಣಗೆ ಎದರಿದ್ದಳು. ನಕ್ಷು, ಹೆದರಬೇಡ್ವೆ, ಸ್ವಿಮ್ಮಿಂಗ್ ಬರದವರನ್ನು ಅವರೇ ಕರ್ಕೊಂಡು ಹೋಗ್ತಾರೆ, ಬೇಕಾದರೆ ನೀವು ಟ್ರೈ ಮಾಡಿ ಅಂದಳು ಸ್ನೇಹ. ಬಹುದಿನದ ಕನಸು ನನಸಾಗುತ್ತಿರುವ ಖುಷಿಗೆ ರೆಕ್ಕೆ ಎರಡು ಬಂದಿರಲಿಲ್ಲವಷ್ಟೇ ಅವಳಿಗೆ. ಹುಷಾರು ಎಂದು ಹೇಳಿ ಕಣ್ಣಲ್ಲೇ ಬೀಳ್ಕೊಟ್ಟಳು ಶರದಿ. ಅವರು ಮತ್ತೊಮ್ಮೆ ಕಡಲಿಗೆ ಹಾರಿದ ಮೇಲೆ ಕಲ್ಲು ಬಂಡೆಗಳ ಮೇಲೆ ಕುಳಿತರು ಗೆಳತಿಯರಿಬ್ಬರು. ಲೋಕಿಯ ಕ್ಯಾಮರಾ ಕೈಲಿದ್ದಿದ್ದರಿಂದ ಪ್ರಕೃತಿ ಫೋಟೋಸ್ ತೆಗೆಯುತ್ತಾ ಕೈಗೆ ಸಿಕ್ಕ ಸಣ್ಣ ಕಲ್ಲುಗಳನ್ನು ಸಮುದ್ರಕ್ಕೆಸೆಯುತ್ತಾ ಗಲ್ಲಕ್ಕೆ ಕೈಕೊಟ್ಟು ಕುಳಿತಿದ್ದ ಶರದಿ ಪಕ್ಕ ಬಂದು ಕೂರುತ್ತಾ, ಶರು, ಏನು ಯೋಚನೆ ಮಾಡ್ತಿದ್ದೀಯಾ ಇಷ್ಟು ಡೀಪಾಗಿ? ಎಲ್ಲರೂ ಇದ್ರಂತ ಕೇಳಲಿಲ್ಲ, ನಿನ್ನೆ ಏನಾಯಿತು ಅಂದಳು ನಕ್ಷತ್ರ. ಆದ ಅವಮಾನಗಳಿಗೆಲ್ಲ ಪ್ರತೀಕಾರ ಅನ್ನೋ ಹಾಗೆ ಅದೆಷ್ಟು ಮರಳು ಉಂಡೆಗಳನ್ನು ಸಮುದ್ರಕ್ಕೆ ಎಸೆದ್ನೋ ಗೊತ್ತಿಲ್ಲ. ನಕ್ಷು, ಸತಿಯವರು ಉಂಡೆ ಮಾಡಿ ಕೊಡ್ತಾನೇ ಇದ್ರು. ಎಲ್ಲ ಹೇಳ್ಕೊಂಡೆ ಕಣೆ, ಅಪ್ಪ ಹೋದಾಗಿಂದ ನಡೆದಿದ್ದನ್ನೆಲ್ಲ ಹೇಳ್ಕೊಂಡೆ. ಸ್ವಲ್ಪ ಫ್ರೀ ಅನ್ನಿಸ್ತು. ಆದರೆ ಎಂದು ನಕ್ಷತ್ರಳ ಮುಖ ನೋಡಿದಳು. ಆದರೇನು ಎನ್ನುವಂತೆ ಪ್ರಶ್ನಾರ್ಥಕವಾಗಿ ನೋಡಿದಳು ನಕ್ಷತ್ರ, ಮಧ್ಯದಲ್ಲಿ ಮಾತನಾಡಬಾರದೆಂದು. ನಾನ್ಯಾಕೆ ಅವ್ರ ಹತ್ರ ಹೇಳ್ಕೊಂಡೆ ಗೊತ್ತಾಗ್ತಾ ಇಲ್ಲ. ನೈಟಿಂದ ಯೋಚನೆ ಮಾಡ್ತಿದ್ದೀನಿ. ನವಿ ಬ್ರೋ ಜಾಸ್ತಿ ಕ್ಲೋಸ್ ನನಗೆ. ಅವ್ರ ಹತ್ರ ತುಂಬ ವಿಷಯಗಳನ್ನು ಮಾತಾಡಿದ್ದೀನಿ. ಆದರೂ ಅವ್ರ ಹತ್ರ ಹೇಳ್ಕೊಳ್ದೇ ಇರೋದನ್ನು ಇವ್ರ ಹತ್ರ ಯಾಕೆ ಹೇಳ್ಕೊಂಡೆ ಅರ್ಥ ಆಗ್ತಿಲ್ಲ ನನಗೆ ಎಂದಳು ಶರದಿ. ಹಾಗೆ ಅದು ಎಲ್ಲವನ್ನು ಎಲ್ಲರ ಹತ್ರ ಹೇಳ್ಕೊಳ್ಳೋದಕ್ಕಾಗಲ್ಲ. ದೊಂಬಿ ಗಲಾಟೆನಲ್ಲಿ ನನ್ನ ಕಾಲು ಸುಟ್ಟೋಗಿತ್ತಲ್ಲ, ಆಗ ಇಬ್ಬರು ಇದ್ದರೂ ಕೂಡ ಬಟ್ಟೆ ಹರಿದೋಗಿರೋದನ್ನು ನಾನು ಮೆಂಟ್ಲ ಹತ್ರ ಹೇಳ್ಕೊಂಡಿದ್ದೆ. ನಾನು ಇನ್ನು ಹಾಗೆ ಕಾರಣ ಹುಡುಕಿ ಸೋತಿದ್ದೆ. ಈಗ ನೋಡು, ಜೀವನ ಪೂರ್ತಿ 3 ಹೊತ್ತು ಜಗಳ ಆಡ್ತಿದ್ದವನ ಜೊತೆನೇ ಕಳೀಬೇಕು. ನಿಂಗೀಗ ಆಗ್ತಿರೋ ಗೊಂದಲಗಳನ್ನೇ ನಾನು ಆಗ ಅನುಭವಿಸಿದ್ದು. ಮೆಂಟ್ಲು ಯಾರು, ನನಗೇನಾಗಬೇಕು ಅಂತ ಅವನ್ನ ಪರಿಚಯಕ್ಕೊಂಡು ಹೆಸರು ಕೊಡೋಕ್ಕಾಗದೆ ಅದೆಷ್ಟೋ ಸಲ ಒದ್ದಾಡಿದ್ದೀನಿ. ಈ ಸಂಬಂಧಕ್ಕೊಂದು ಹೆಸರೇ ಬಿಡ ಶರು. ಈಗ ಒಂದಷ್ಟು ನಿರಾಳ ಆಗಿದ್ದೀಯಾ, ಹಾಗೇ ಇದ್ಬಿಡು. ಸ್ವಲ್ಪ ದಿನ ಮುಂದೆ ನೋಡಿದ್ರಾಯ್ತು. ಅದಕ್ಕೆಲ್ಲ ಯೋಚನೆ ಮಾಡಿಕೊಂಡು ಸಿಕ್ಕಿರೋ ಇಡಿಯಷ್ಟು ನೆಮ್ಮದಿನೂ ಹಾಳು ಮಾಡ್ಕೊಳ್ಬೇಡ ಗಂಭೀರವಾಗಿ ಹೇಳಿದ್ದಳು ನಕ್ಷತ್ರ. ಬ್ರೋ ವಿಷಯವಾಗಿ ನಿನ್ನ ರೇಗಿಸುವಾಗ ಸಾರಾಸಾಗಟವಾಗಿ ಹೇಳ್ತಿದ್ದೆ ಒಪ್ಕೊಳ್ಳೆ ಅಂತ. ಆಗ ನೀನೆಲ್ಲಿ ಬ್ರೋನ ಕಳ್ಕೊಬಿಡ್ತೀಯೋ, ಬ್ರೋ ಜೊತೆ ನೀನಿದ್ರೆ ಚೆನ್ನಾಗಿರ್ತೀಯ ಅನ್ನೋ ನಂಬಿಕೆ ಅಷ್ಟೇ. ಒಪ್ಕೊಳ್ಳೋಕ್ಕೆ ನೀನು ತುಂಬ ಕಷ್ಟಪಟ್ಟೆ ಅಲ್ವಾ? ಸಾರಿ ಕಣೆ, ನಿಂಗೆ ನಾನು ಕೂಡ ಪ್ರೆಷರ್ ಹಾಕಿಬಿಟ್ಟೆ ಅಂದಳು ತನಗಿಂತ ಅಡಿಯಷ್ಟು ಎತ್ತರದಲ್ಲಿ ಕೂತಿದ್ದ ನಕ್ಷತ್ರಳ ಮಂಡಿ ಮೇಲೆ ತಲೆ ಇಟ್ಟು ಮಲಗುತ್ತಾ. ಶರು, ಕನ್ಫ್ಯೂಷನ್ಸ್ ಇವಾಗಲೂ ಇದ್ದಾವೆ. ಒಮ್ಮೊಮ್ಮೆ ಅವನೇನಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನೆನ್ನೆ ನೈಟ್ ಕೂಡ ನ್ಯೂ ಮ್ಯಾರಿಡ್ಸ್ಗೆ ಹೋಗೋ ಅಂಥ ಕಡೆ ಕರ್ಕೊಂಡು ಹೋಗುವಾಗಲೂ ಕೂಡ ಹೆದರಿಕೆ, ಯಾಕಾದರೂ ಬಂದೋ ಅಂತ. ಆದರೆ ಅವನಲ್ಲಿ ಬಯಕೆಗಳಿದ್ದಾವೆ ನಿಜ, ಆದರೆ ಆ ಥರ ಇಲ್ಲ, ಕಾಯೋ ಸಂಯಮ ಕೂಡ ಇದೆ. ನೀನು ಹೇಗೆ ಮೆಂಟ್ಲು ಜೊತೆ ಇದ್ದರೆ ನಾನು ಚೆನ್ನಾಗಿರ್ತೀನಿ ಅಂತ ನನ್ನ ಹಿತ ಬಯಸ್ತಾ ಇದೆಯೋ, ಹಾಗೆ ನೀನು, ಸತಿಯಣ್ಣ ಇಬ್ಬರು ಪೂರಕವಾಗಿದ್ದರೆ ಚೆನ್ನಾಗಿರ್ತೀರಾ ಅನ್ನೋದು ನನ್ನ ನಂಬಿಕೆ. ನನಗೆ ನೀವಿಬ್ಬರು 2 ಕಣ್ಣುಗಳಿದ್ದ ಹಾಗೆ. ಇಬ್ಬರೂ ಚೆನ್ನಾಗಿರಬೇಕು. ನಿನ್ನ ಪಾಸ್ನ ತಿಳಿದ ಮೇಲೂ ವಿಶಾಲ ಮನಸ್ಸಿನಿಂದ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ.
ಹೇಗೆ ಬೇಕೋ ಹಾಗೆ ಅವನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳೋಳ ಜೊತೆ ಅವಶ್ಯಕತೆ ಅವನಿಗಿದೆ ಎಂದಳು ನಕ್ಷತ್ರ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.